ರೇಪ್ ಕೇಸ್ ವಿಚಾರವಾಗಿ ಹೇಳಿದ್ವಿ, ನೆನ್ನೆ ಮೊನ್ನೆ ಹೇಳಿದ್ವಿ. HSR ಲೇಔಟ್ನಲ್ಲಿ ಒಂದು ಹೆಣ್ಣು ಮಗಳು ಡ್ರಾಪ್ ಕೇಳಿದ್ಲು. ಆ ಡ್ರಾಪ್ ಕೇಳೋ ನೆಪದಲ್ಲಿ ಆಕೆಯನ್ನು ರೇಪ್ ಮಾಡುವಂಥ ಪ್ರಯತ್ನಗಳಾಯಿತು. ಆಮೇಲೆ FIR ಆಯಿತು, ಎಲ್ಲ ಆಯಿತು. ಇದೀಗ ಅದಕ್ಕೊಂದು ಟ್ವಿಸ್ಟ್ ಬಂದಿದೆ. HSR ಲೇಔಟ್ ರೇಪ್ ಸಂತ್ರಸ್ತೆ ವಿರುದ್ಧ FIR, ಆಟೋ ಡ್ರೈವರ್ ನೀಡಿದ ದೂರು ಆಧರಿಸಿ ಕೇಸು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಯುವತಿ. ಘಟನೆ ದಿನ ಕಂಠಪೂರ್ತಿ ಕುಡಿದಿದ್ದ ಯುವತಿ ಕಂಠಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ರಂತೆ. ಇನ್ನು ಮಂಗಳಾ ಜಂಕ್ಷನ್ ಬಳಿ ಅಪಘಾತ ಮಾಡಿದ್ದ ಯುವತಿ 2 ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಆಟೋ ಚಾಲಕರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಆಟೋ ಚಾಲಕ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ. ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಆಟೋಗಳಿಗೆ ಡಿಕ್ಕಿ ಹೊಡೆದು ಫೋರಂ ಮಾಲ್ ಕಡೆ ಆಕೆ ಹೋಗಿದ್ಲು. ಅಜಾಗರೂಕತೆ ಮತ್ತು ಅತಿವೇಗದ ಚಾಲನೆ ಮಾಡಿದ್ದ ಆರೋಪ. 2 ಆಟೋಗಳು ಜಖಮ್ ಆಗಿದ್ದು ಫಾಲೋ ಮಾಡಿ ಪ್ರಶ್ನಿಸಿದ್ದಾಗ ಜಗಳ ಆಗಿದೆ. ಆಟೋ ಡ್ರೈವರ್ ಜೊತೆ ಜಗಳ ಮಾಡಿಕೊಂಡಿದ್ದ ಯುವತಿ ಜಗಳದ ನಂತರ ಕಾರು ಅಲ್ಲೇ ಬಿಟ್ಟು ಹೋಗಿದ್ಲು. ಈ ವೇಳೆ ಆಕೆ ಸ್ನೇಹಿತ ಚಾಲಕರ ಜೊತೆ ವಾದ ಮಾಡುವಾಗ ಅಲ್ಲಿಂದ ಹೋಗಿದ್ದ ಯುವತಿ ಮೊಬೈಲ್ ಪಬ್ನಲ್ಲಿ ಬಿಟ್ಟು ಬಂದಿದ್ದಕ್ಕೆ ಅಲ್ಲಿಗೆ ಹೋಗ್ತಾಳೆ ಯುವತಿ. ಅಷ್ಟರಲ್ಲಿ ಆಕೆ ಸ್ನೇಹಿತ ಕಾರು ಬಿಟ್ಟು ಯುವತಿಯನ್ನು ಹುಡುಕೋಕೆ ಹೋಗಿದ್ದ. ಈ ವೇಳೆ ಇಬ್ಬರು ಒಬ್ಬರಿಗೊಬ್ಬರು ತಪ್ಪಿಸ್ಕೊಂಡಿದ್ದಾರೆ. ನಂತರ ಅಪರಿಚಿತ ವ್ಯಕ್ತಿಯಿಂದ ಡ್ರಾಪ್ ಕೇಳಿ ಹೋಗಿದ್ದ ಯುವತಿ. ಈ ವೇಳೆ ಯುವತಿಯ ಮೇಲೆ ಅತ್ಯಾಚಾರದ ಯತ್ನ. ಸದ್ಯ ಯುವತಿಯ ವಿರುದ್ಧ ಅಜಾಗರೂಕತೆ ಮತ್ತು ಅತಿಯಾದ ಚಾಲನೆ ಆರೋಪದಡಿ ಪ್ರಕರಣ ದಾಖಲಾಗಿದೆ. ರ್ಯಾಶ್ ಡ್ರೈವಿಂಗ್ ಮಾಡಿದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಆಟೋ ಚಾಲಕ ಅಜಾಜ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವತಿ ಚೇತರಿಸಿಕೊಳ್ತಾ ಇದ್ದ ಹಾಗೆ ಕೇಸ್ ಸಂಬಂಧ ವಿಚಾರಣೆ ಆಗುತ್ತೆ. ನಾನು ಆವಾಗಲೇ ಹೇಳಿದೆ ಹೆಣ್ಮಕ್ಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಿನ್ನೆ ಕೂಡ ಹೆಂಗಾಯಿತು, ಆ ಹೆಣ್ಮಗಳು ಯಾರೋ ಒಬ್ಬ ರೇಪ್ ಮಾಡೋಕ್ಕೆ ಹೋದ. ಹಾಗಾಗಿ ಆಕೆ ಕಂಪ್ಲೇಂಟ್ ಕೊಟ್ಟಲು, ಇದಾಯಿತು. ಆಕೆ ಈಗ ಬರ್ತಾ ಇದ್ದಾಗ ಏನಂತಂದರೆ ಇವರಿಬ್ಬರ ಇದರಲ್ಲಿ ಯಾರಿಗೋ ಒಬ್ಬನಿಗೆ ಡ್ರಾಪ್ ಕೇಳ್ತಾಳೆ, ಅವನ ಮೇಲೆ ಎತ್ತಾಕ್ಬಿಟ್ಟಿದ್ದಾಳೋ ಅನ್ನುವಂಥದ್ದು ಬರ್ತಾ ಇದೆ ಡೌಟ್. ಆಯಿತಾ? ಸೊ ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಯಾರು ಕೊಡ್ತಾರೆ? ಮಾದೇಶ್ ಕೊಡ್ತಾರೆ. ಮಾದೇಶ್, ಮೊನ್ನೆ ಏನಾಗಿದ್ದದು? ಮೊನ್ನೆ ಈ ಹೆಣ್ಣು ಮಗಳು ಒಂದು ಡ್ರಾಪ್ ಕೇಳಿದ್ಲು. ಡ್ರಾಪ್ ಕೇಳುವಾಗ ಡ್ರಾಪ್ ಕೊಟ್ಟ ಆತ ಆಕೆಯನ್ನು ಅತ್ಯಾಚಾರ ಮಾಡೋದಕ್ಕೆ ಯತ್ನ ಮಾಡ್ದ ಅಂತೇಳಿ ಆತನ ವಿರುದ್ಧ ಪಾಪ ಏನಾಯಿತು? ಹಾಗಿದ್ರೆ ಆತ ಅಂಥದ್ದೇನು ಮಾಡಲಿಲ್ಲ, ಆತ ಇವಳದೇ ಇದು ಎಲ್ಲ ಡ್ರಾಮಾನ ಏನು ಕತೆ? ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಆಕೆ ಅದಕ್ಕಿಂತ ಮೊದಲೇ ಕಂಠಪೂರ್ತಿ ಕುಡಿದಿದ್ಲು, ಕಿರಿಕಿರಿ ಮಾಡಿದ್ಲು, ಡ್ರಾಪ್ ಕೇಳುವಾಗ ಮತ್ತು ಆತನ ಮೇಲೆ ಕೂಡ ಆರೋಪ ಮಾಡಿದ್ದಾಳೆ. ಇದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ, ಈ ಟ್ವಿಸ್ಟ್ ಎಲ್ಲಿಗೆ ಬಂದು ನಿಂತಿದೆ ಅಂತೇಳಿ. ಜಯಪ್ರಕಾಶ್, ಇತ್ತೀಚೆಗೆ ಅಂದರೆ ಮೊನ್ನೆ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಯುವತಿ ಒಂದು ಬೈಕ್ ಚಾಲಕನ ಮೇಲೆ ಒಂದು ಗಂಭೀರ ಆರೋಪನ ಮಾಡಿದ್ಲು. ಅಂದರೆ ಆತ ಅತ್ಯಾಚಾರಕ್ಕೆ ಯತ್ನ ಪಟ್ಟಿದ್ದ ಅಂತೇಳಿ ಒಂದು ಗಂಭೀರ ಆರೋಪನ ಮಾಡುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆ ವ್ಯಕ್ತಿಯನ್ನು ವಶಪಡಿದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದ ಮಾಹಿತಿ ಪ್ರಕಾರ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದರೆ ಇಲ್ಲಿ ಅತ್ಯಾಚಾರ ಆಗಿರೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗಿದ್ದು ರಿಪೋರ್ಟನ್ನು ಕಾಯ್ತಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಅದಕ್ಕೂ ಮುಂಚೆ ಅಂದರೆ ಆಕೆ ಆ ಒಂದು ಬೈಕನ್ನು ಹತ್ತೋದಕ್ಕೂ ಮುಂಚೆ ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈಗ ಆಕೆಯ ವಿರುದ್ಧವೇ ಅಂದರೆ ಅತ್ಯಾಚಾರ ಮಾಡಲಾಗಿದೆ ಅಂತೇಳಿ ಸಂತ್ರಸ್ತೆ ಏನಿದ್ದಾಳೆ ಆಕೆಯ ವಿರುದ್ಧವೇ ಈಗ FIR ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಮಡಿವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಅವತ್ತು ಈಕೆ ತನ್ನ ಸ್ನೇಹಿತರ ಜೊತೆ ಪಬ್ಗೆ ಹೋಗಿರ್ತಾಳೆ. ಪಬ್ನಲ್ಲಿ ಕುಡಿದು ಕಂಠಪೂರ್ತಿ ಕುಡಿದು ಆಕೆಯ ಒಂದು ಕಾರನ್ನು ಚಾಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಆಕೆ ಬೇರೊಬ್ಬ ವ್ಯಕ್ತಿಯ ಜೊತೆ ಡ್ರಾಪನ್ನು ತೆಗೆದುಕೊಂಡು ಇಂತಹ ಒಂದು ಘಟನೆ ಆಗಿದೆ ಅಂತೇಳಿ ಪ್ರಾಥಮಿಕವಾಗಿ ಒಂದಷ್ಟು ಏನು ಮಾಹಿತಿ ಬಂದಿತ್ತು. ಅದಕ್ಕೂ ಮುಂಚೆ ಈಕೆ ಬಳಿ ಕಾರ್ ಇತ್ತು, ಆ ಕಾರನ್ನು ಈಕೆನೇ ಸ್ವತಃ ಚಾಲನೆ ಮಾಡಿದ್ಳು ಕಂಠಪೂರ್ತಿ ಅಂತೇಳಿ ಕುಡಿದು ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಅಂದರೆ ಅವತ್ತು ಪಾರ್ಟಿಯನ್ನು ಮುಗಿಸ್ಕೊಂಡಂಥ ಸಂದರ್ಭದಲ್ಲಿ 12:45 1 ಗಂಟೆ ಸುಮಾರಿಗೆ ಆಕೆ ಕೋರಮಂಗಲದ ಒಂದು ಪಬ್ನಲ್ಲಿ ಪಾರ್ಟಿಯನ್ನು ಮುಗಿಸ್ಕೊಂಡು ಆತನ ಸ್ನೇಹಿತರ ಜೊತೆ ಕಾರ್ನಲ್ಲಿ ಹೋಗ್ತಿರ್ತಾರೆ. ಕಾರು ಸ್ವತಃ ಈಕೆಯೇ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅಲ್ಲಿ ಟಾಣಿಕ್ ಬಳಿ ಅಂತ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಬಳಿ ಅಕ್ಕಪಕ್ಕ ನಿಂತಿದ್ದಂಥ ಆಟೋಗಳಿಗೆ ಈಕೆ 2 ಆಟೋಗಳಿಗೆ ಆ ಒಂದು ವಾಹನವನ್ನು ಅಂದರೆ ಕಾರನ್ನು ಡಿಕ್ಕಿ ಹೊಡ್ಕೊಂಡು ಹೋಗಿರ್ತಾಳೆ. ಕೂಡಲೇ ಅಲ್ಲಿದ್ದಂಥ ಆಟೋ ಚಾಲಕರು ಆ ಒಂದು ಗಾಡಿಯನ್ನು ಫಾಲೋ ಮಾಡಿ ಮಂಗಳ ಸಿಗ್ನಲಲ್ಲಿ ಜಂಕ್ಷನ್ನಲ್ಲಿ ಬಂದು ಆ ಗಾಡಿಯನ್ನು ತಡೆದು ಜಗಳ ಮಾಡುವಂಥ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಕುಡಿದು ನೀವು ವಾಹನ ಓಡಿಸ್ತಿದ್ರಿ, ಗಾಡಿ ಟಚ್ ಆದಮೇಲೆ ಕನಿಷ್ಠ ಪಕ್ಷ ಬಂದು ನೀವು ಯಾಕೆ ಏನು ಅಂತ ಕೇಳಿಲ್ಲ, ಯಾಕೆ ಈ ರೀತಿ ಮಾಡಿದ್ರಿ ಅಂತೇಳಿ ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಾರೆ. ಆ ಕಾರಿನಲ್ಲಿ ಒಟ್ಟು ಇಬ್ಬರು ಇರ್ತಾರೆ, ಒಂದು ಆ ಯುವತಿ ಮತ್ತು ಆಕೆಯ ಸ್ನೇಹಿತ. ಇಬ್ಬರು ಇದ್ದಂಥ ಸಂದರ್ಭದಲ್ಲಿ ಆಗ ವಾದ ಮತ್ತು ವಿವಾದ ಆಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ಯುವತಿ ಮತ್ತೆ ಅಲ್ಲಿಂದ ಹೋಗಿರ್ತಾಳೆ. ಅಂದರೆ ಅಲ್ಲಿ ಆಟೋ ಡ್ರೈವರ್ಗಳ ಜೊತೆ ಆಕೆಯ ಸ್ನೇಹಿತ ಏನು ಜಗಳ ಮಾಡ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಈಕೆ ಮೊಬೈಲ್ ಬಿಟ್ಟಿದ್ದೆ ಅಂತೇಳಿ ಪಬ್ಗೆ ಹೋಗಿರ್ತಾಳೆ. ಪಬ್ನಲ್ಲಿ ಮೊಬೈಲನ್ನು ತೆಗೆದುಕೊಂಡು
ಬರೋಂಥ ಸಂದರ್ಭದಲ್ಲಿ ಆಕೆಯ ಸ್ನೇಹಿತ ಆ ಒಂದು ಕಾರನ್ನು ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಆಗ ಅಲ್ಲಿನ ಸ್ಥಳೀಯರು ಮತ್ತು ಆ ಆಟೋ ಚಾಲಕರು ಪೊಲೀಸರಿಗೆ, ಸ್ಥಳೀಯ ಸಂಚಾರಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿರ್ತಾರೆ. ಅದಾದ ಮೇಲೆ ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಆ ಕಾರನ್ನು ಸೀಜ್ ಮಾಡಿರ್ತಾರೆ. ಆದರೆ ಆ ಯುವತಿ ಅದಾದ ಮೇಲೆ ಅಲ್ಲಿಗೆ ಬಂದಿರ್ತಾಳೆ, ಅಲ್ಲಿ ಕಾರ್ ಇರೋದಿಲ್ಲ. ಆಗ ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ಪುಂಡರ ಹಾವಳಿ, ಬೆಚ್ಚಿ ಬೀಳಿಸುವಂತಿದೆ ರೋಡ್ ರೇಜ್ ಪ್ರಕರಣ. ಕಾರಿನ ವೈಪರ್ ಕಿತ್ತು ಗ್ಲಾಸ್ ಒಡೆದು ಅಟ್ಟಹಾಸ ಮೆರೆದಿದ್ದಾರೆ ನಡು ರಸ್ತೆಯಲ್ಲಿ. ಗ್ಲಾಸ್ ಹೊಡಿತಾ ಇದ್ದಂತೆ ಕಾರಿನ ಒಳಗಿದ್ದವರು ಚೀರಾಡಿದ್ದಾರೆ. ಸರ್ಜಾಪುರ ಮುಖ್ಯ ರಸ್ತೆಯ ದೊಡ್ಡ ಕನ್ನೇಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ವಿಡಿಯೋವನ್ನ ಕೂಡ ಶೇರ್ ಮಾಡಲಾಗಿದೆ. ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಪುಂಡರ ಹಾವಳಿಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕಾರ್ನಲ್ಲಿ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಯುವಕರು ಅಡ್ಡಗಡ್ತಾರೆ. ನೋಡಿ ಯಾವ ರೀತಿ ಆವಾಜ್ ಹಾಕ್ತಾರೆ, ದೃಶ್ಯ ನಾವು ಗಮನಿಸ್ತಾ ಇದೀವಿ. ವೈಪರ್ ಕಿತ್ತುತ್ತಾ ಇರುವ ದೃಶ್ಯ. ವೈಪರ್ ಕಿತ್ತು ಅದರಿಂದ ಹೊಡೆಯೋದಕ್ಕೆ ಮುಂದಾಗ್ತಾ ಇದ್ದಂತೆ ಕಾರ್ನಲ್ಲಿದ್ದಂತಹ ಹೆಣ್ಣು ಮಕ್ಕಳು, ಆ ಮಕ್ಕಳು ಕಿರ್ಚಾಡ್ತಾ ಇರುವಂತಹ ದೃಶ್ಯ. ಎಲ್ಲಿದಾಗಿರೋದು? ದೊಡ್ಡ ಕನ್ನೇಹಳ್ಳಿಯಲ್ಲಿ, ಬೆಂಗಳೂರಲ್ಲಿ, ಸರ್ಜಾಪುರ ರಸ್ತೆ. ಓಕೆ, ನೋಡಿ ಅದು ಮೊಟ್ಟೆ ಹೊಡೆದಿದ್ದಾರಲ್ಲ. ಹೌದು. ನೋಡಿ, ಹಾಗಿದ್ರೆ ಈ ಪೊಲೀಸರು ಏನು ಮಾಡ್ತಿದ್ದೀರಿ ನೀವು? ರೇ ಪೊಲೀಸರೇ, ನಿಮ್ಮ ಒಂದು ಭಯನೇ ಇಲ್ವಲ್ರಿ ಯಾರಿಗೂ ಕೂಡ? ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗೆ ಆ ವೈಪರ್ ಹೊಡಿತಾರೆ, ಆಮೇಲೆ ಏನು ಮಾಡ್ತಾರೆ ನೋಡಿ. ಇದು ಎಂಥ ಡೇಂಜರ್ ಅಂತಂದರೆ, ನೀವು ಒಂದು ಮಾರಕಾಸ್ತ್ರಗಳನ್ನು ಇಟ್ಕೋಬೇಕು. ಪೊಲೀಸರು ಕೇಳಿದ್ರೆ ಹೇಳಿ. ನೋಡಿ, ಮೊಟ್ಟೆ ಹೊಡೆದವ, ಇದು ಕಂಪ್ಲೀಟ್ ದರೋಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಮೊಟ್ಟೆ ಯಾಕೆ ಹೊಡಿತಾರೆ ಹೇಳಿ? ಮೊಟ್ಟೆ ಹೊಡೆದ ತಕ್ಷಣ ಈಗ ಮಳೆ ಬಂದಾಗ ನಾವೇನು ಮಾಡ್ತೀವಿ? ವೈಪರ್. ಹೌದು. ಮೊಟ್ಟೆ ಮೊಟ್ಟೆ ಹೊಡೆದಿರ್ತಾರೆ, ಎದುರಿಗೆ ಕಾಣ್ತಾ ಇರೋದಿಲ್ಲ, ನಾವು ವೈಪರಿಂಗ್ ಮಾಡ್ತೀವಿ. ವೈಪರಿಂಗ್ ಮಾಡಬೇಕು ಅಂತ ಅವರ ಉದ್ದೇಶ. ವೈಪರ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಇಡೀ ಗ್ಲಾಸ್ ಕವರ್ ಆಗುತ್ತೆ ಮೊಟ್ಟೆಯ ಇದರಲ್ಲಿ. ಮೊಟ್ಟೆ ಯಾರಾದರೂ ಹೊಡೆದ್ರೆ ದಯವಿಟ್ಟು ವೈಪರಿಂಗ್ ಮಾಡಬೇಡಿ. ಸ್ವಲ್ಪ ನೋಡಿ, ಇಲ್ಲಿ ಈ ಟೈಮಲ್ಲಿ ಇದೆಯಲ್ಲ, ನೀವು ತಪ್ಪಾದರೂ ಪರವಾಗಿಲ್ಲ, ಸ್ವಲ್ಪ ರಿವರ್ಸ್ ತಗೊಳ್ಳಿ, ಹೊಡೀರಿ ಗಾಡಿ, ಹೋಗಲಿ ಅವನ ಮೇಲೆ, ಏನಾಗಲ್ಲ. ಈ ಟೈಮಲ್ಲಿ ಅದೇ ಮಾಡಬೇಕಷ್ಟೇ. ಮೊನ್ನೆ ಕೂಡ ಒಬ್ಬನು ಬಚಾವಾಗಿದ್ದಂಗೆ. ನಿಮ್ಮನ್ನೇನು ಮಾಡ್ತಾರೆ, ನೀವು ಗಾಡೀಲಿ ಹೋಗ್ತಾ ಇರ್ತೀರಿ, ದರೋಡೆ ಹೆಂಗಾಗುತ್ತೆ ಅಂತೇಳಿ. ಆಮೇಲೆ ಕೆಲವು ಕಡೆ ಈ ನೈಸ್ ರೋಡಲ್ಲೆಲ್ಲ ಹೌದು ಮೇಲ್ಗಡೆಯಿಂದ ಹೊಡಿತಾರೆ. ಅದೊಂದು ಗ್ಯಾಂಗೇ ಇದೆ. ಗ್ಯಾಂಗ್ ಏನು ಮಾಡ್ತಾರೆ, 10 ಜನ ಮೇಲ್ಗಡೆ ನಿಂತಿರ್ತಾರೆ, ಒಂದು 10 ಮೊಟ್ಟೆ ಹಿಂಗೆ ಇಟ್ಕೊಂಡಿರ್ತಾರೆ, ಪಟ 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 ಅಂತ ಹೊಡಿತಾರೆ. ನೀವೇನಾಗುತ್ತೆ, ಮೇಲ್ಗಡೆಯಿಂದ ಹೊಡೆದ್ರು ಅಂತ ಅಂದ್ಬಿಟ್ಟು ನೀವು ಕೆಳಗಡೆ ಗಾಡಿಯನ್ನು ನಿಲ್ಲಿಸ್ತೀರಿ. 10 ಜನ ಅಲ್ಲಿ ಮುಂದ್ಗಡೆ ನಿಂತಿರ್ತಾರೆ, ಅವರು ಹೆಲ್ಪ್ ಮಾಡೋ ರೀತಿಯಲ್ಲಿ ಬರ್ತಾರೆ, ಬಂದ್ಬಿಟ್ಟು ದೋಚ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನ ಅದು ಇದು ನೋಡಿ, ಆತನನ್ನು ಪೊಲೀಸರು ಪತ್ತೆ ಹಚ್ಚಿಲ್ಲ ಅಂತಂದರೆ, ಈತನನ್ನ ಪತ್ತೆ ಹಚ್ಚಿ ಆತನಿಗೆ ಜಗ್ಗೇಶ್ ಪಿಕ್ಚರಲ್ಲಿ, ಅದು ಗೊತ್ತಲ್ಲ, ಬ್ಯಾಂಕ್ ಜನಾರ್ದನ್ ಪಿಕ್ಚರಲ್ಲಿ ಆ ಜಗ್ಗೇಶ್ಗೆ ಏನು ಮಾಡಿದ್ರು, ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ಅವನಿಗೆ ಈ ಥರ ಮಾಡಿಲ್ಲ ಅಂತಂದರೆ, ಆ ಏರಿಯಾದ ಪೊಲೀಸ್ ಅವರ ಫೋಟೋ ಹಾಕಿ ಇಡೀ ಜಗತ್ತಿಗೆ ಸಾರ್ತೀವಿ, ಒಬ್ಬ ವೇಸ್ಟ್ ಬಾಡಿ ಪೊಲೀಸ್ ಅಂತ. ತಾಕತ್ತಿದ್ರೆ ಆತನನ್ನು ಹೆಡೆಮುರಿ ಕಟ್ಟಿ